ನಮಗೆ ತಿಳಿದಿರುವ ಹಾಗೆ ಕಾಲಚಕ್ರದಲ್ಲಿ 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಒಂದೊಂದು ಯುಗಗಳು ಕಳೆಯಲು ಸಹಸ್ರಾರು ವರ್ಷಗಳೇ ಬೇಕು. ಹೀಗಿದ್ದಾಗ ಸತ್ಯಯುಗದ ಹುಡುಗಿ ದ್ವಾಪರಯುಗದ ಹುಡುಗನನ್ನ ವಿವಾಹವಾಗುತ್ತಾಳೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸತ್ಯಯುಗದಲ್ಲಿ ಕಾಕುದ್ಮಿ ಅಥವಾ ರೇವತ್ ಎಂಬ ರಾಜ ಇದ್ದ. ಅವನು ಸಮುದ್ರದ ಮಧ್ಯದಲ್ಲಿ ಕುಶಸ್ಥಲ ಎಂಬ ನಗರದಲ್ಲಿ ವಾಸಿಸುತ್ತಿದ್ದ. ಅವನಿಗೆ 100 ಜನ ಗಂಡು ಮಕ್ಕಳು ಹಾಗೂ ಒಬ್ಬಳು ಸುಂದರವಾದ ಪುತ್ರಿ ಇದ್ದಳು. ಆ ಪುತ್ರಿಯೇ ರೇವತಿ. ರೇವತಿಯು ವಿವಾಹ ವಯಸ್ಕಳಾದಾಗ ಅವಳಿಗೆ ಯೋಗ್ಯವರನನ್ನು ಹುಡುಕಲು ಆರಂಭಿಸುತ್ತಾನೆ. ಆದರೆ ತನ್ನ ಮಗಳಿಗೆ ಯೋಗ್ಯವಾದ ವರ ಸಿಗುವುದಿಲ್ಲ. ಅದಕ್ಕೆ ಸಾಕ್ಷಾತ್ ಬ್ರಹ್ಮದೇವನನ್ನೇ ಕೇಳೋಣವೆಂದು ರೇವತಿಯನ್ನು ಕರೆದುಕೊಂಡು ಕಾಕುದ್ಮಿ ಸತ್ಯಲೋಕಕ್ಕೆ ಹೋಗುತ್ತಾನೆ. ಇವರು ಸತ್ಯಲೋಕಕ್ಕೆ ಹೋದಾಗ ಬ್ರಹ್ಮದೇವನು ಗಂಧರ್ವರ ಗಾಯನದಲ್ಲಿ ತಲ್ಲೀನನಾಗಿರುತ್ತಾನೆ. ಕಾಕುದ್ಮಿ ಬ್ರಹ್ಮದೇವನ ಸಂತೋಷಕ್ಕೆ ಭಂಗ ತರಬಾರದೆಂದು ಕ್ಷಣಕಾಲ ತಾನು ಗಂಧರ್ವರ ಗಾಯನವನ್ನು ಆಲಿಸಿ ನಂತರ ಬ್ರಹ್ಮದೇವನ ಬಳಿ ತನ್ನ ಮಗಳಿಗೆ ಸೂಕ್ತವಾದ ವರ ಸಿಗುತ್ತಿಲ್ಲ, ಹಾಗೂ ನೀವೇ ಅವಳಿಗೆ ವರನನ್ನು ಸೂಚಿಸಬೇಕೆಂದು ಹೇಳುತ್ತಾನೆ. ಆಗ ಬ್ರಹ್ಮದೇವನು ನಕ್ಕು, ನೀನು ನೋಡಿದ ಯಾವ ವರನೂ ಈಗ ಭೂಮಿಯಲ್ಲಿ ಬದುಕಿಲ್ಲ, ಹಾಗೂ ನಿನ್ನ ಕುಟುಂಬದವರು ಸಹ ಇಲ್ಲ. ಬ್ರಹ್ಮಲೋಕದ ಸಮಯ ಭೂಮಿಯ ಸಮಯಕ್ಕಿಂತ ನಿಧಾನವಾಗಿದೆ ಎಂದು ಹೇಳಿ, ಈಗ ಭೂಮಿಯಲ್ಲಿ ಯುಗಗಳೇ ಕಳೆದು ದ್ವಾಪರಯುಗ ನಡೆಯುತ್ತಿದೆ, ಹಾಗೂ ನಿನ್ನ ಮಗಳಿಗೆ ಈಗ ಕೃಷ್ಣನ ಅಣ್ಣನಾದ ಆದಿಶೇಷನ ಅವತಾರವಾದ ಬಲರಾಮನೇ ಈಗ ಸೂಕ್ತ ವರ ಎಂದು ಹೇಳಿ ಅವರನ್ನು ಭೂಮಿಗೆ ಕಳಿಸುತ್ತಾನೆ. ಕಾಕುದ್ಮಿ ಭೂಮಿಗೆ ಬಂದಾಗ ಎಲ್ಲರೂ ಅವನಿಗಿಂತ ಎತ್ತರದಲ್ಲಿ ಕಡಿಮೆ ಇರುತ್ತಾರೆ. ಆದರೂ ಅವನು ಬಲರಾಮನನ್ನ ವಿನಂತಿಸುತ್ತಾನೆ. ಬಲರಾಮನು ತನ್ನ ಹಲಾಯುಧವನ್ನು ಪ್ರಯೋಗಿಸಿ ರೇವತಿಯ ಎತ್ತರವನ್ನು ದ್ವಾಪರಯುಗದ ಕಾಲಕ್ಕೆ ಕಡಿಮೆ ಮಾಡುತ್ತಾನೆ, ಹಾಗೂ ಅವಳನ್ನು ವಿವಾಹವಾಗುತ್ತಾನೆ. ಕಾಲಾನಂತರದಲ್ಲಿ ನಿಷದ ಹಾಗೂ ಉಲ್ಮುಖ ಎಂಬ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಮುಂದೆ ಅವರು ಯಾದವ ಕಲಹದಲ್ಲಿ ಅಸುನೀಗುತ್ತಾರೆ. ಬಲರಾಮನು ಯುಗಾಂತ್ಯದ ಸಮಯದಲ್ಲಿ ವೈಕುಂಠ ಸೇರಿದಾಗ ರೇವತಿಯು ಅಗ್ನಿಗೆ ಸಹಗಮನ ಮಾಡುತ್ತಾಳೆ. ರೇವತಿ ಹಾಗೂ ಬಲರಾಮರ ಸಂಸಾರ ಯುಗಯುಗಗಳ ಸಮ್ಮಿಲನ ಎಂದು ಹೇಳಬಹುದು.